ಒಂದ್ ಕಡೆ ಹೊಸ ವರ್ಷಕ್ಕೆ ಸಜ್ಜಾಗ್ತಾ ಇದ್ರೆ ಮತ್ತೊಂದು ಕಡೆ ರೂಲ್ಸ್ ರೆಗ್ಯುಲೇಷನ್ಗಳು ಕೂಡ ರೆಡಿ ಆಗ್ತಾ ಇದೆ. ಇದ್ರ ಜೊತೆಗೆ ಹೊಸ ವರ್ಷಾಚರಣೆ ಹಿನ್ನೆಲೆ ಡಿಸೆಂಬರ್ 31ರಂದು ನಂದಿ ಗಿರಿಧಾಮ ಏನಿದೆ ಇದು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಎಸ್, ಹೊಸ ವರ್ಷಾಚರಣೆ ಹಿನ್ನೆಲೆ ಆಗಿರೋದ್ರಿಂದ ಡಿಸೆಂಬರ್ 31ರಂದು ನಂದಿ ಗಿರಿಧಾಮ ಬಂದ್ ಆಗಲಿದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಗಳೇನಿದೆ ಅದು ನಂದಿ ಗಿರಿಧಾಮ ಕೂಡ ಒಂದು, ಅದು ಕೂಡ ಇದೀಗ ಬಂದ್ ಆಗಿದೆ. ಡಿಸೆಂಬರ್ 31ರ ಮಧ್ಯಾಹ್ನ 2ರಿಂದ ಜನವರಿ 1ರವರೆಗೆ ಬೆಳಗ್ಗೆ 10 ಗಂಟೆಯವರೆಗೆ ಬಂಧನ ಏರಲಾಗಿದೆ. ಇನ್ನು ಅತಿಥಿ ಗೃಹ ಕೂಡ ಬುಕ್ ಮಾಡಿದವ್ರನ್ನ ಹೊರತುಪಡಿಸಿ ಪ್ರವಾಸಿಗರಿಗೆ ನಿಷೇಧವನ್ನು ಹೇರಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರರಿಂದ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಯಾಕಂದರೆ ಇದು ತುಂಬಾನೇ ಈ ನಂದಿ ಗಿರಿಧಾಮ ಅನ್ನೋದು ತುಂಬಾನೇ ಬ್ಯೂಟಿಫುಲ್ ಆದಂತಹ ಜಾಗ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಏನು ಈ ಹೊಸ ವರ್ಷ ಬರ್ತಾ ಇದೆ, ಇದರ ಹಿನ್ನೆಲೆಯಲ್ಲಿ ಇದೀಗ ಡಿಸೆಂಬರ್ 31ರ ಮಧ್ಯಾಹ್ನ 2ರಿಂದ ಜನವರಿ 1ರ ಬೆಳಗ್ಗೆ 10 ಗಂಟೆಯವರೆಗೆ ನಿರ್ಬಂಧವನ್ನು ಹೇರಲಾಗ್ತಾ ಇದೆ. ಹಾಗಾಗಿ ಅಪ್ಪಿತಪ್ಪಿ ಆ ಕಡೆ ಯಾರಾದರೂ ಹೋದರೆ ನಿಮ್ಗೆ ಯಾವುದೇ ಥರ ಅಲ್ಲಿ ಒಳಗಡೆ ಎಂಟ್ರಿ ಇರೋದಿಲ್ಲ. ಸೊ ಹಾಗಾಗಿ ಇನ್ನು ನೆಕ್ಸ್ಟು ಜನವರಿ 1 ಆದಮೇಲೆ ನೀವು ಹೋಗಬಹುದು. ಇನ್ನು ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಫುಲ್ ಅಲರ್ಟ್ ಅನ್ನ ಮಾಡಲಾಗಿದೆ. ನ್ಯೂ ಇಯರ್ ಆಚರಣೆಗೆ ಪ್ರವಾಸಿಗರು ಆಗಮಿಸುವಂತಹ ಸಾಧ್ಯತೆ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಹೊಸ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಡಿಸೆಂಬರ್ 31ರ ಸಂಜೆ 6 ಗಂಟೆಯಿಂದ ಜನವರಿ 1ರ ಬೆಳಗ್ಗೆ 6 ಗಂಟೆಯವರೆಗೆ ನಿರ್ಬಂಧನವನ್ನು ಹೇರಲಾಗಿದೆ. ಮುಳ್ಳಯ್ಯನಗಿರಿ, ಸೀತಾಳಪಾಳ್ಯ ನಗರ ಏನಿದೆ, ಹಾಗೆ ಪ್ರವಾಸಿ ತಾಣಗಳು ಏನಿದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ನಿರ್ಬಂಧವನ್ನು ಹೇರಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಇನ್ನು ನಿರ್ಬಂಧ ಹೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೆಲ್ಲ ಪ್ರವಾಸಿ ತಾಣಗಳಿದಾವೆ ಈಗ ಅದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಲಾಗ್ತಾ ಇದೆ. ಯಾಕಂದರೆ ಹೊಸ ವರ್ಷದ ಪ್ರಯುಕ್ತ ಎಲ್ಲರೂ ಕೂಡ ಜನಜಂಗುಳಿ ಜಾಸ್ತಿ ಆಗಿರ್ತಾರೆ. ಅಂದರೆ ಈ ಹಿಂದೆ ಬರುವಂಥ ದಿನಗಳಲ್ಲಿ ಬರೋದಕ್ಕಿಂತ ಜನಗಳು ಹೊಸ ವರ್ಷ ಅಂತ ಒಂದು ಸ್ವಲ್ಪ ಜನ ಹೆಚ್ಚಿನದಾಗಿ ಬರೋದ್ರಿಂದ ಅಲ್ಲಿ ಜನಜಂಗುಳಿ ಜಾಸ್ತಿ ಜನ ಆಗೋದ್ರಿಂದ ಅಲ್ಲಿ ಪ್ರೊಟೆಕ್ಷನ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಿರ್ಬಂಧವನ್ನು ಏರಲಾಗಿದೆ. ಯಾಕೆ ಅಂತಂದರೆ ಈ ಕೆಲವೊಂದು ಜಾಗಗಳಿಗೆ ಏನು ಪ್ರಸಿದ್ಧವಾದ ಚಿಕ್ಕಬಳ್ಳಾಪುರದಲ್ಲಿರುವಂಥ ಪ್ರಸಿದ್ಧವಾದ ತಾಣಗಳಿಗೆ ಸ್ವಲ್ಪ ನಿರ್ಬಂಧವನ್ನು ಏರಿದ್ರೆ ಸ್ವಲ್ಪ ಜನಜಂಗುಳಿ ಕಮ್ಮಿ ಆಗುತ್ತೆ. ಬೇರೆ ಕಡೆ ಎಲ್ಲೋ ಮಾಲ್ ಪಬ್ಗಳಲ್ಲಿ ಹೋದ್ರೆ ಅದು ಓಕೆ. ಯಾಕಂದ್ರೆ ಈ ತರ ಬಂದಾಗ ಇಲ್ಲಿ ಜನಜಂಗುಳಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಿದೆ ಈಗ ಆಲ್ರೆಡಿ ಜಿಲ್ಲಾಡಳಿತ. ಇನ್ನು ನಿರ್ಬಂಧ ಹೇರಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆದರೆ ಡಿಸೆಂಬರ್ 31ರಿಂದ ಸಂಜೆ 6 ಗಂಟೆಯಿಂದ ಜನವರಿ 1ರ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನಿರ್ಬಂಧವನ್ನು ಹೇರಲಾಗುತ್ತೆ. ತದನಂತರ ನೀವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೋಗಬಹುದು. ರಾಜ್ ನ್ಯೂಸ್ ಕನ್ನಡ.